ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನಗೆ ಇಷ್ಟೊಂದು ಸೀರೆದು ಆರ್ಡ್ರ್ ಬಂದಿದೆ. ಇದನ್ನು ಯಾವ ಥರನಾಗಿ ಆರ್ಡ್ರ್ ತೊಗೊಂಡೆ ಮತ್ತು ಯಾವ ಥರನಾಗಿ ಆರ್ಡ್ರ್ ಕಂಪ್ಲೀಟ್ ಮಾಡಿಕೊಟ್ಟೆ, ಹಾಗೆ ಯಾವ್ಯಾವ ಸೀರೆಗೆ ಯಾವ ಥರ ಡಿಸೈನ್ ಹಾಕಿದ್ದೀನಿ ಅಂತ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈಗ ಒಂದೊಂದೇ ಸಾರಿನ ತೋರಿಸ್ತೀನಿ, ಯಾವ ಥರನಾಗಿ ಡಿಸೈನ್ ಹಾಕಿದ್ದೀನಿ ಯಾವ್ಯಾವ ಸಾರಿಗೆ ಅಂತ ನೋಡೋಣ ಬನ್ನಿ. ಇದು ಕ್ರೀಮ್ ಕಲರ್ ಇದೆ, ಪಿಂಕ್ ಬಾರ್ಡ್ರ್ ಇದೆ. ಇದಕ್ಕೆ ಯಾವ ಥರನಾಗಿ ಡಿಸೈನ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಸಿಂಪಲ್ ಬೇಬಿ ಕುಚ್ಚು ಹಾಕಿದ್ದೀನಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ನನಗಂತೂ ಇದು ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿಯೇ ಹಾಕಿಕೊಟ್ಟಿದ್ದೀನಿ ಇದನ್ನು. ಇದು ಫಸ್ಟ್ ಸಾರಿ ನಾನು ತೋರಿಸ್ತಾ ಇರೋದು. ಸಾಡಿ ಚೆನ್ನಾಗಿದೆ, ಫುಲ್ ಗ್ರ್ಯಾಂಡ್ ಇದೆ ಸಾಡಿ, ಫಂಕ್ಷನ್ ವೇರೆ. ಆದರೆ ಅವರು ಸಿಂಪಲ್ಲಾಗಿ ಇದು ಗ್ರೀನ್ ಇದೆ, ಪಿಂಕ್ ಕಲರ್ ಬಾರ್ಡ್ರ್ ಇದೆ. ಇದಕ್ಕೆ ನಾನು ಗ್ರ್ಯಾಂಡ್ ಬೀಡ್ಸ್ ಕುಚ್ಚನ್ನು ಹಾಕಿದ್ದೀನಿ. ಇದು ಈ ಥರ ಇದೆ ಕುಚ್ಚು ನೋಡಿ, ಈ ಥರ ಕುಚ್ಚಿದೆ. ಇದು ಗ್ರ್ಯಾಂಡ್ ಸಾರಿನೇ, ತುಂಬ ಇಷ್ಟ ಆಯಿತು ನನಗೆ ಇದು ಸಾರಿ. ಡಿಸೈನ್ ಮೂರನೇ ಡಿಸೈನ್ ಇದು ಈ ಥರ ಶಾಡೋ ಕಲರ್ ಇದೆ ಸಾಡಿ, ಗ್ರೀನ್ ಕಲರ್ ಬಾರ್ಡ್ರ್ ಇದೆ, ಈ ಥರ ಪರ್ಪಲ್ ಕಲರ್ ಇದೆ. ಇದಕ್ಕೆ ಯಾವ ಥರನಾಗಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಕಾಯಿನ್ ಡಿಸೈನ್ ಹಾಕಿದ್ದೀನಿ. ಇದಕ್ಕೆ ನೋಡಿ, ಈ ಥರ ಕಾಯಿನ್ಸ್ ಹಾಕಿದ್ದೀನಿ. ಸಿಂಪಲ್ ಬೇಬಿ ಕುಚ್ಚಿ ಆದರೂ ಇದಕ್ಕೆ ಕಾಯಿನ್ಸ್ ಹಾಕಿದ್ದೀನಿ. ಕಲರು ಎರಡು ಪ್ಯಾರೆಟ್ ಗ್ರೀನು, ಪರ್ಪಲ್ಲು ಮತ್ತು ಗ್ರೀನ್ ಕಲರ್ ಹಾಕಿದ್ದೀನಿ. ಈ ಥರ ಎಲ್ಲ ಮೂರು ಕಲರ್ ಕಾಂಬಿನೇಷನ್ ಮಾಡಿ ಹಾಕಿಕೊಟ್ಟಿದ್ದೀನಿ ಇದನ್ನು. ಇದು ಸಿಂಪಲ್ ಬೇಬಿ ಕುಚ್ಚು ಆದರೆ ಕಾಯಿನ್ ಹಾಕಿದ್ದೀನಿ ಅಂತ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಇದು ಸಾಡಿ. ಇದು ಮೂರನೇ ಸಾಡಿ. ಈಗ ನಾನು ತೋರಿಸ್ತಾ ಇದ್ದೀನಿ ನಾಲ್ಕನೇ ಸಾಡಿ. ಇದು ಅಜ್ಜಿಯರು ಉಟ್ಕೋತಾರಲ್ವ ಆ ಸಾಡಿ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದು ಸಿಂಪಲ್ ಬೇಬಿ ಕುಚ್ಚು ಹಾಕಿದ್ದೀನಿ. ಇದಕ್ಕೂ ನೋಡಿ, ಈ ಥರ ಸಿಂಪಲ್ ಬೇಬಿ ಕುಚ್ಚು ಎರಡು ಕಲರ್ ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ಒಂದು ಪರ್ಪಲ್ಲು, ನೇವಿ ಬ್ಲೂ, ಇನ್ನೊಂದು ಗ್ರೀನ್ ಕಲರ್ ಇದೆ. ಇದು ಅಜ್ಜಿಯರ ಸಾಡಿ ಅಂತಾರಲ್ವ, ಇಳ್ಕಲ್ ಸಾರಿ ಅಂತಾರೆ. ಇದು ಕೂಡ ಇದು ನಾಲ್ಕನೇ ಸಾಡಿ. ಇದು ಐದನೇ ಸಾಡಿ. ಐದನೇ ಸಾರಿ. ಇದು ಪ್ಯಾರೆಟ್ ಗ್ರೀನ್ ಇದೆ, ಪಿಂಕ್ ಕಾಂಬಿನೇಷನ್ ಇದೆ. ಇದು ಬಾರ್ಡ್ರು ಸೆರಗು ಪಿಂಕ್ ಇದೆ, ಅದಕ್ಕೋಸ್ಕರ ಎರಡು ಕಲರ್ ಕಾಂಬಿನೇಷನ್ ಮಾಡಿ ಸಿಂಗಲ್ ಸ್ಟೆಪ್ನಲ್ಲಿ ಕ್ರೋಶಾ ಡಿಸೈನ್ ಹಾಕಿದ್ದೀನಿ. 4 ಕಲರು, 3 ಕಲರು ಗ್ರೀನ್ ಕಲರ್ ಹಾಕಿದ್ದೀನಿ, ಇನ್ನೂ 3 ಕಲರು ಪಿಂಕ್ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಬಂತು ಅಂತ ಅದಕ್ಕೆ ಇಲ್ಲೇ 4 ಕುಚ್ಚು ಹಾಕಿದ್ದೀನಿ. ನಂತರ 3 ಆ ಥರ ಹಾಕೋತಾ ಬಂದಿದ್ದೀನಿ. ಈ ಥರ ಬೀಡ್ಸ್ ಹಾಕಿದ್ದೀನಿ. ಪ್ರತಿಯೊಂದು ಡಿಸೈನ್ಸು ನನ್ನ ಚಾನಲ್ನಲ್ಲಿದೆ, ಚೆಕ್ ಮಾಡಿ ಒಂದು ಸಾರಿ. ಇದು 5ನೇ ಡಿಸೈನು. ಇದು 6ನೇ ಡಿಸೈನು. ಇದು ಪರ್ಪಲ್ ಇದೆ. ಇದು ಗ್ರ್ಯಾಂಡ್ಸ್ ಫಂಕ್ಷನ್ ವೇರ್ ಸಾರಿನೇ ಇದು ನೋಡಿ. ಈ ಥರ ಸಿಂಗಲ್ ಸ್ಟೆಪ್ನಲ್ಲಿ ಚೈನ್ ಹಾಕಿ ಬೇಬಿ ಕುಚ್ಚು ಹಾಕಿದ್ದೀನಿ. ಇದಕ್ಕೂ ಡಿಸೈನ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಸಿಂಪಲ್ ಬೇಬಿ ಕುಚ್ಚು ಆದರೆ ಚೈನ್ ಡಿಸೈನ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ.
ಪ್ರತಿಯೊಂದು ಡಿಸೈನು ಬೇರೆ ಬೇರೆ ಏನಾಗೆ ಇದೆ. ನಿಮಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು, ಹಾಗೆ ಯಾವ ಸಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇದು 7ನೇ ಸಾರಿ. ಇದು ನೇವಿ ಬ್ಲೂ ಪಿಂಕ್ ಇದೆ. ಆಲ್ಮೋಸ್ಟ್ ಕಲರ್ಸು ಸ್ವಲ್ಪ ಸೇಮೇ ಇದೆ. ಇದಕ್ಕೆ ಕ್ರೋಶಾ ಡಿಸೈನ್ ಹಾಕಿದ್ದೀನಿ. ಇದು ಸಿಂಗಲ್ ಸ್ಟೆಪ್ನಲ್ಲಿ ಕ್ರೋಶಾ ಡಿಸೈನು, ಹಾಗೆ ನಡು ಒಂದೊಂದು ಪರ್ಲ್ ಬೀಡ್ಸನ್ನು ಹಾಕಿದ್ದೀನಿ. ಒಂದೇ ಕಲರ್ನಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದು ಕ್ರೋಶಾ ಡಿಸೈನ್ ಆಗಿದೆ. ನಿಮಗೆ ನಾನು ಹಾಕಿರೋ ಡಿಸೈನ್ಸ್ ಯಾವ ಥರ ಅನ್ನಿಸ್ತು, ಸ್ಯಾರಿ ಯಾವ ಥರ ಆಗಿ ಇದ್ದಾವೆ ಅಂತ ಹೇಳಿ ನನಗೆ. ಪ್ರತಿಯೊಂದು ಸಾರಿನೂ ಡಿಫ್ರೆಂಟ್ ಆಗಿದೆ. ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳ್ತೀನಿ. ಮೊದಲು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸರಿಯಾದ ಟೈಮ್ಗೆ ನಾವು ಡೆಲಿವರಿ ಕೊಡಬೇಕು ಅವ್ರು ಹೇಳಿದ ಟೈಮ್ಗೆ. ಆ ಥರ ಆದರೆ ಕಸ್ಟಮರು ಮತ್ತೆ ರಿಟರ್ನ್ ಬರ್ತಾರೆ. ಜಾಸ್ತಿ ಅಮೌಂಟ್ ಇಟ್ಕೋಬಾರ್ದು ಫಸ್ಟಿಗೆ. ಆಮೇಲೆ ಹೋಗ್ತಾ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆದಾಗೆ ಜಾಸ್ತಿ ಅಮೌಂಟ ಹೇಳಬೇಕು. ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ಹೇಳಬೇಕು, ನಾನು ಈ ಥರ ಕುಚ್ಚು ಹಾಕ್ತಿದ್ದೀನಿ, ನಿಮ್ಗೆ ಗೊತ್ತಿರೋರಿಗೆ ಹೇಳಿ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳಬೇಕು. ಮತ್ತು ವಾಟ್ಸಪ್ಪು, ಇನ್ಸ್ಟಾ, ಹಾಗೆ ಫೇಸ್ಬುಕ್ಕು ಈ ಥರ ಎಲ್ಲ ಸ್ಟೋರಿ, ಸ್ಟೇಟಸ್ ಹಾಕೋದ್ರಿಂದ ನಮ್ಮ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ. ಯಾವುದು ಸಡನ್ನಾಗಿ ಇಂಪ್ರೂವ್ ಆಗಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೂ ವೆಯ್ಟ್ ಮಾಡಬೇಕು. ತಾಳ್ಮೆ ಇದ್ರೇ ಅಲ್ವಾ ಎಲ್ಲದಕ್ಕೂ. ಏನಾದರೂ ಸಾಧನೆ ಮಾಡೋಕ್ಕೆ ಒಮ್ಮೆಲೇ ಯಾರೂ ನಂಬಿ ಕೊಡಿ ಅಂದರೆ ಯಾರೂ ಕೊಡಲ್ಲ. ಅದಕ್ಕೆ ನಾವು ಕ್ವಾಲಿಟಿ ಆಗಿ ಕ್ವಾಂಟಿಟಿಯನ್ನು ಇಂಪ್ರೂವ್ ಮಾಡ್ಕೊಂಡಿರಬೇಕು. ಮತ್ತು ಕರೆಕ್ಟ್ ಟೈಮ್ ಸೆನ್ಸ್ ಇರಬೇಕು. ಅವ್ರು ಹೇಳಿದ ಟೈಮ್ಗೆ ನಾವು ಡೆಲಿವರಿ ಕೊಟ್ಟರೆ ಅವರಿಗೂ ಖುಷಿ ಆಗುತ್ತೆ, ನೆಕ್ಸ್ಟ್ ಟೈಮ್ ಕೊಡ್ತಾರೆ. ಈ ತೆರನಾಗಿತ್ತು ನಾನು ಹಾಕಿರೋ ಪ್ರತಿಯೊಂದು ಸಾರಿ ಕುಚ್ಚು. ಹೇಗೆ ಅನಿಸ್ತು ಅಂತ ನನಗೆ ಹೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.